ಅಪ್ರಾಪ್ತೆಯರ ಮೇಲಿನ ದೌರ್ಜನ್ಯಕ್ಕೆ ಮುಕ್ತಿ ಎಂದು ನರರೂಪ ರಾಕ್ಷಸರ ಕ್ರೌರ್ಯಕ್ಕೆ ಮದ್ದಿದೆಯೇ? ಕಠಿಣ ಕಾನೂನು ಪರಿಹಾರವೇ? ಸಮಾಜದ ಒಟ್ಟಾರೆ ಚಿಂತನೆ ಬದಲಾಗಬೇಕೆ? ಭಾರತ ದೇಶದಲ್ಲಿ ಹೆಣ್ಣನ್ನು ದೇವತೆ ಎಂದು ಪೂಜಿಸುತ್ತೇವೆ. ಆದರೆ ಅದೇ ದೇಶದಲ್ಲಿ ಇಂದು ನಮ್ಮ ಹೆಣ್ಣು ಮಕ್ಕಳು, ಅದರಲ್ಲೂ ಕಂದ ಮಗಳು ಸುರಕ್ಷಿತವಾಗಿದ್ದಾರಾ? ಈ ಪ್ರಶ್ನೆ ಈಗ ಇಡೀ ದೇಶದ ಸಾಕ್ಷಿ ಪ್ರಜ್ಞೆಯನ್ನ ಚುಚ್ಚಿ ಚುಚ್ಚಿ ಕೇಳ್ತಾ ಇದೆ. ರಾಜಸ್ಥಾನ, ಪಶ್ಚಿಮ ಬಂಗಾಳ, ಆಂಧ್ರಪ್ರದೇಶ ಹೀಗೆ ದೇಶದ ಒಂದಲ್ಲ ಒಂದು ಮೂಲೆಯಿಂದ ದಿನನಿತ್ಯ ಕೇಳಿಬರುತ್ತಿರುವ ಅಪ್ರಾಪ್ತ ಬಾಲಕಿಯರ ಮೇಲಿನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣಗಳು ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತೆ ಮಾಡಿದೆ. ಕಾನೂನುಗಳು ಇವೆ, ತನಿಖೆಗಳು ನಡೆಯುತ್ತವೆ. ಆದರೆ ಕ್ರೂರಿಗಳ ವಿಕೃತ ಮನಸ್ಥಿತಿಗೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಕಣ್ಣಿಗೆ ಕಾಣದ ರಕ್ಕಸರ ಕಾಟಕ್ಕೆ ಹಸುಗೂಸುಗಳು ಬಲಿಯಾಗುತ್ತಲೇ ಇವೆ. ಈ ರಕ್ತಸಿಕ್ತ ಅಧ್ಯಾಯಕ್ಕೆ ಕೊನೆ ಹಾಡುವುದು ಹೇಗೆ? ಕೇವಲ ಮೇಲ್ನೋಟದ ಕ್ರಮಗಳಿಂದ ಇದು ಸಾಧ್ಯವೇ ಇಲ್ಲ. ನಮಗೆ ಬೇಕಿರುವುದು ಅಪರಾಧಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಕಠಿಣ ಕಾನೂನಿನ ಬ್ರಹ್ಮಾಸ್ತ್ರ. ಕೇವಲ ಪೋಕ್ಸೋ ಕಾಯ್ದೆ ಇದ್ದರೆ ಸಾಲದು. ಇಂತಹ ಘೋರ ಕೃತ್ಯ ಎಸಗುವ ಕಾಮುಕರಿಗೆ ಕನಿಷ್ಠ ಅವಧಿಯ ಒಳಗೆ ಮರಣದಂಡನೆ ಅಥವಾ ಜೀವಾವಧಿ ಶಿಕ್ಷೆಯಾಗುವಂತೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮೂಲಕ ಕಟ್ಟುನಿಟ್ಟಿನ ನ್ಯಾಯದಾನವಾಗಬೇಕು. ಕಾನೂನು ಎಂದರೆ ಭಯ ಬೇಕು. ತಪ್ಪಿತಸ್ಥರು ತಪ್ಪಿಸಿಕೊಳ್ಳಲು ಯಾವುದೇ ಲೂಪ್ ಹೋಲ್ಗಳು ಇರಬಾರದು. ಆದರೆ ಕೇವಲ ಪೊಲೀಸ್ ವ್ಯವಸ್ಥೆ ಅಥವಾ ಕಾನೂನಿನಿಂದ ಮಾತ್ರ ಇದನ್ನು ತಡೆಯಲು ಸಾಧ್ಯವೇ? ಖಂಡಿತ ಇಲ್ಲ. ಇದರ ಜೊತೆಗೆ ನಮ್ಮ ಭಾರತೀಯ ಸಮಾಜದ ಒಟ್ಟಾರೆ ಚಿಂತನೆ ಮತ್ತು ಮನಸ್ಥಿತಿಯಲ್ಲಿ ಆಮೂಲಾಗ್ರ ಬದಲಾವಣೆಯಾಗಬೇಕಿದೆ. ಮನೆಯಿಂದಲೇ ಈ ಬದಲಾವಣೆ ಆರಂಭವಾಗಬೇಕು. ಗಂಡು ಮಕ್ಕಳಿಗೆ ಹೆಣ್ಣನ್ನು ಗೌರವಿಸುವುದನ್ನು ಕಲಿಸಿಕೊಡಬೇಕು. ವಿಕೃತ ಮನಸ್ಥಿತಿಯನ್ನು ಪೋಷಿಸುವ ಸಮಾಜದ ಜಡ್ಡುಗಟ್ಟಿದ ಆಲೋಚನೆಗಳನ್ನು ಕಿತ್ತೆಸೆಯಬೇಕು. ಹೆಣ್ಣು ಮಕ್ಕಳಿಗೆ ಕೇವಲ ಆತ್ಮರಕ್ಷಣೆಯ ಪಾಠ ಹೇಳಿಕೊಟ್ಟರೆ ಸಾಲದು. ಗಂಡು ಮಕ್ಕಳಿಗೆ ಸಂಸ್ಕಾರದ ಪಾಠ ಹೇಳಿಕೊಡಬೇಕಾದ ತುರ್ತು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮ್ಮ ಮನೆಯ ಕಂದಮಗಳನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಕಠಿಣ ಕಾನೂನು ಮತ್ತು ಬದಲಾದ ಸಮಾಜ ಇವೆರಡೂ ಒಂದಾದಾಗ ಮಾತ್ರ ನಮ್ಮ ದೇಶದ ಹೆಣ್ಣು ಮಕ್ಕಳು ನಿರ್ಭಯವಾಗಿ ಉಸಿರಾಡಲು ಸಾಧ್ಯ. ನಿಮ್ಮ ಪ್ರಕಾರ ಈ ವ್ಯವಸ್ಥೆ ಬದಲಾಗಲು ಏನು ಮಾಡಬೇಕು? ಕಮೆಂಟ್ ಮಾಡಿ ತಿಳಿಸಿ.